ನಮಸ್ಕಾರ ದೊಡ್ಡ ಮಂದಿಗಿ IPL ಹರಾಜಾಗಕತ್ತಾವಲ್ಲ ಇವತ್ತೊಂದ್ ದಿನ ನಡೀತಾವು. ಎಲ್ಲಾರು ಹೋಗಿ ನೋಡಿ ನಾನು ನೋಡಾಕತ್ತೀನಿ. ಮನಗಂಡ್ ನಡ್ಯಾಕತ್ತಾವು ರೋಚಕವಾದ ಪ್ಲೇಯರ್ ಹೆಂಗೆ ನೋಡಿ. ಬೆಂಗಳೂರು ಬುಲ್ಸ್ಗೆ ಸಿರಾಜ್ ಅವ್ರಿಗೆ ಬಿಟ್ಟಾಯ್ತು. ಈಗ ಗುಜರಾತ್ ಟೀಮಿಗೆ ಹೋದ್ರವ್ರು 12 ಕೋಟಿ ಮತ್ತ ಮ್ಯಾಗ 25ಕ್ಕ ಹರಾಜಾದ್ರವ್ರು. ಎಂತ ಬಾಲರ್ ರೀ ಅವ್ರು. ಬೆಂಗಳೂರು ಇತ್ರ ಬಿಟ್ಟು ಕೊಟ್ಟಾರ ಅಂದ್ರ ನಮ್ಗೆ ಭಾಳ ಬೇಜಾರಾಯ್ತು. ಅವ್ನವ್ನ ಆ ಯಾವ್ರಿ ಅವ್ರು ಓನರ್ ಏನು ಯಾರ್ರಿ ಅವ್ನು ಕಿತ್ತು ಹಾಕ್ಬಿಡ್ರಿ ಅವ್ನು. ಹಿಂಗೆ ಚಂತಕ ಹಿಂಗೆ ಮಾಡ್ಕೋತ ಕೂತ್ರ. ಮಿಚೆಲ್ ಸ್ಟಾರ್ಕ್ ಅವರು ಮೊದಲ ಬೆಂಗಳೂರು ಟೀಮಿಗೆ ಆಡಿದ್ರು ಅವ್ರು. ನೆಕ್ಸ್ಟ್ ಟೀಮಿಗೆ ಕೋಲ್ಕತ್ತಾ ಟೀಮಿಗೆ ಆಡಿದ್ರು ಅವ್ರು. ಈ ಸರಿ ಡೆಲ್ಲಿಗೆ ಶಿಫ್ಟ್ ಆದ್ರು ಅವ್ರು. ಕ್ಯಾಂಡಿಡೇಟಿಗೆ ಖರೀದಿ ಮಾಡಿ ಭಾಳ ರೊಕ್ಕಕ್ಕೆ ಖರೀದಿ ಮಾಡಿಬಿಟ್ರು ಅವಂಗ. ಎಷ್ಟು 11.75 ಖರೀದಿ ಮಾಡಿದ್ರು ಅವಂಗ. ಡೆಲ್ಲಿ ತಂಡಕ್ಕೆ ರಚ್ಚಿಗೆದ್ದು ಬಾಲಿಂಗ್ ಮಾಡ್ತಾನವ ತಿಂಡಿಲಿ. ನಾವು ಎತ್ತೆ ಹೋಗಿದ್ದೀನಿ ತಡಿ ನಾವು ರಾಚಿಗೆದ್ದು ಹೋಗಿದ್ದೀನಿ. ಅವನು ಬ್ಯಾಟಿಂಗ್ನು ಅನಗಡ ಮಾಡ್ತಾನೆ ರೀ ಕ್ಯಾಂಡಿಡೇಟ್. ಅದು ಬ್ಯಾಟಿಂಗ್ ಹೊಡ್ಯಾಕತ್ತಂದ್ರೆ 50 ರನ್ ಹೊಡಿದಾರೆ ಬಿಡಲ್ಲ ಅವನು. ಹಿಂದಿನ ಮ್ಯಾಚ್ನಾಗ ಟೆಸ್ಟ್ ನಡೆದಿತ್ತು. ನಮನಿ ಬ್ಯಾಟಿಂಗ್ ಅವ ಆಡಲಿಲ್ಲ. ಬಾಲಿಂಗ್ 5 ವಿಕೆಟ್ ತೆಗೆದ ಬಿಟ್ಟಿದ್ನ ಗಿಲಿ. ನಮ್ಮ ಇಶಾನ್ ಕಿಶನ್ ಅವರು ಮೊದಲು ಮುಂಬೈದಾಗ ಆಡ್ತಿದ್ರು. ಮುಂಬೈದೊಳಗೆ ಅವಂಗ ಬಿಡ್ತಿದ್ದಿಲ್ಲ. ಅವಂಗ ಯಾಕೆ ಈ ಸರಿ ಬಿಟ್ರ ಅವಂಗ. ಈ ಸಲ ಹೈದ್ರಾಬಾದಕ್ಕೆ ಟೀಮಿಗೆ ಹೋಗ್ಯಾನ್ರಿ ಅವ. 11 ಕೋಟಿ ಮ್ಯಾಗ 25 ಅಷ್ಟಕ್ಕೆ ಹೋಗ್ಯಾನವ. ನೋಡೋಣ್ರಿ ಅವ ಹೈದ್ರಾಬಾದ್ ಟೀಮಿಗೆ ರಚ್ಚಿಗೆದ್ದು ಓಪನಿಂಗ್ ಬರ್ತಾನವ. ಓಪನಿಂಗ್ ಬಂದ ಮೇಲೆ ದನ ಹೊಡಿತಾನ ರನ್ ಅವ. ಇಂಥ ಸುಮ್ಮನೆ ಮುಂಬೈದವ್ರು ಬಿಟ್ಟು ಕೊಟ್ಟಾರಿ ಅವ್ನು ಇಶಾನ್ ಕಿಶನ್. ರಚ್ಚಿಗೆದ್ದು ಹೊಡ್ಯಾಕತ್ತ ಯಾರು ಮುಂದೆ ನಿಂದಿರುವುದಿಲ್ಲ ಅವ್ನ ಮುಂದೆ. ಏನು ಮಾನಗಡೆ ಕ್ಯಾಂಡಿಡೇಟ್ ಅದು. ಯಾಕೆ ಬಿಟ್ರೆ ಅವಂಗ ಗೊತ್ತಾಗಲಿಲ್ಲ. ಮುಂಬೈ ಅಂಬಾನಿಗೆ ಗೊತ್ತಾಗಲಿಲ್ಲ. ನೋಡ್ರಿ ಮುಂದಿನ ಮ್ಯಾಚ್ ಏನಾಗುತ್ತೆ ನೋಡಿ ಬರ್ರಿ. ರವಿಚಂದ್ರನ್ ಅಶ್ವಿನ್ ಅವರು 9 ಕೋಟಿ 25ಕ್ಕೆ ಚೆನ್ನೈಗೆ ಹೋದ್ರು ಅವರು. ರಾಜಸ್ಥಾನ್ಗೆ ಬಿಟ್ಟು ಕೊಟ್ರು ಅವ್ರು ಪ್ಲೇಯರ್. ಯಾಕೆ ಈ ಸಲ ಇವ ಚಲೋತ್ನಾಗ ಆಡಿಲ್ಲ ಅಂತ ಬಿಟ್ಟು ಕೊಟ್ರೆ ಏನು ಮಾಡಿದ್ರು ಗೊತ್ತಿಲ್ಲ. ಚೆನ್ನೈ ಟೀಮಿಗೆ ಶಿಫ್ಟ್ ಆದ್ರು ಅವರು. ಚೆನ್ನೈದವ್ರು ರಚ್ಚಿಗೆದ್ದಾರ. ಧೋನಿ ಅದು ಜಡೇಜಾನು ಇದ್ದಿರ್ಬೋದು ಅದ್ರೊಳಗೆ ಮೋಸ್ಟ್ಲಿ ಅವರು. ಮತ್ತು ಕುಚ್ಚಿಕು ಅಂತಾರಲ್ರಿ ಡ್ಯಾನ್ಸ್ ಹಂಗೆ ಹೊಡಿತಾರ ಅವರು. ಮೊದಲು ಮೊಹಮ್ಮದ್ ಶಮಿ ಅವರು ಗುಜರಾತ್ ಟೀಮಿನಾಗಿದ್ರು. ಈ ಸಲ ಬಿಟ್ಟು ಕೊಟ್ರ ಅವಂಗ SRH ಟೀಮಿನ್ಯಾಗ ಹೋದ್ರು. ಹೈದ್ರಾಬಾದ್ ಟೀಮಿಗೆ ಹೋದ್ರು ಅವರು. 10 ಕೋಟಿಗೆ ಏನು ಹೋದ್ರು ಅವರು. ಬೆಂಕಿ ಬಾಲರ್ ಮೊಹಮ್ಮದ್ ಶಮಿ ಅವರು ಕಿಂಗ್. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಮೊದಲು RCBಗೆ ಆಡ್ತಿದ್ರು. ಇವರು ಆಸ್ಟ್ರೇಲಿಯಾ ಪ್ಲೇಯರ್. ಇವರು RCBಗೆ ಆಡ್ತಿದ್ರು ಇವರು. ಮತ್ತು ಈ ಸಲ ಪಂಜಾಬ್ ಟೀಮಿಗೆ ಹಾಕಿ ಆದ್ರು ಅವರು. 4 ಕೋಟಿ 20ಕ್ಕೆ ಕೊಂಡ್ಕೊಂಡ್ಬಿಟ್ರು ಅವರು ಪಂಜಾಬ್ದವರು. ಎಂಥ ಬ್ಯಾಟ್ಸ್ಮನ್ ರೀ. ಹೊಡ್ಯಾಕೆ ನಿಂತಂದ್ರೆ ಅಲ್ಲಿ ಕ್ರೀಜ್ನಾಗ ಯಾವ ನಿಂದಿರುವುದಿಲ್ಲ. ಆ ನಮ್ನೆ ಹೊಡಿತಾನೆ. ಬ್ಯಾಟಿಂಗ್ ಮಾಡ್ತಾನವ. RCB ಬಿಟ್ಟು ಕೊಟ್ಬಿಟ್ರು ಅವ್ನು. ಏನು ಮಾಡ್ತಾರೆ ನೋಡಿ. ಅವು ಯಾವ ಸರಿನೇ ಇಲ್ರಿ. ಅವು ಕ್ಯಾಂಡಿಡೇಟ್ ಕೊಂಡ್ಕೊಳ್ಳುವವು RCBದು ಚಲೋರೇ ಬಿಟ್ಬಿಟ್ಟಾರ. ಕೆಟ್ಟ ಪ್ಲೇಯರ್ಗೆ ಕೊಂಡ್ಕೊಂಡ್ಬಿಡ್ತಾರೆ ಇವರು. ಅವನು ಇವಕ್ಕೇನು ಮಾಡ್ಬೇಕು. ಇವಕ್ಕೆ ಡೇವಿಡ್ ಮಿಲ್ಲರ್ ಸೌತ್ ಆಫ್ರಿಕಾ ಪ್ಲೇಯರ್. ಇದು ಗುಜರಾತ್ ಟೀಮಿಗೆ ಆಡ್ತಿದ್ನವ. ಎಂಥ ಬ್ಯಾಟ್ಸ್ಮನ್ ರೀ ಅವ. ಹೊಡ್ಯಾಕತ್ತಂದ್ರೆ ಅವನ ಸಲ ಹೆಂಗೆ ಹೊಡ್ಯಾಕತ್ತಿದ್ದವ. ತಿರ್ಗೇಟ್ ಹೊಡ್ಯಾಕತ್ತಿದ್ದ. ಈ ಸಲ ಲಕ್ನೋ ತಂಡಕ್ಕೆ ಹೋದ್ನವ. 9 ಕೋಟಿ 50ಕ್ಕೆ ತೊಗೊಂಡ್ಬಿಟ್ರು ಅವನು ಲಕ್ನೋದವರು. ಬಾಜಿ ಪ್ಲೇಯರ್ ರೀ ಅದು. ಹೊಡ್ಯಾಕತ್ತಂದ್ರೆ ಕ್ರೀಜ್ನಾಗ ಯಾರು ನಿಂದಿರುವುದಿಲ್ಲ. ಹಿಂದೆ ಮುಂದೆ ಪುಡೆ ಹೆಟ್ತಾನವ. ನಾವು ರನ್ ವಾಜಿ ಕ್ಯಾಂಡಿಡೇಟ್ ಐತ್ರಿ ಅದು. ಇಂಥ ಪ್ಲೇಯರ್ಗೆ ಸುಮ್ಮನೆ ಬಿಟ್ಟು ಕೊಟ್ಟಾರ ಅವರು GTದವ್ರು. ಕ್ವಿಂಟನ್ ಡಿಕಾಕ್ ಅವರು ಮೊದಲ ಲಕ್ನೋ ಟೀಮಿಗೆ ಆಡ್ತಿದ್ರು. ಈಗ ಮುಂಬೈದೊಳಗೂ ಆಡ್ಯಾರ, ಬೆಂಗಳೂರೊಳಗೂ ಆಡ್ಯಾರ. ಎಲ್ಲ ಮ್ಯಾಚ್ ಆಡ್ಯಾರ ಅವರು. ಯಾಕೆ ಕೋಲ್ಕತ್ತಾ ಟೀಮಿಗೆ ಕರ್ಕೊಂಡವ್ರು ಅವರು. 3 ಕೋಟಿ ಮ್ಯಾಗ ಎಷ್ಟ ಕೊಟ್ಟಾರ ಅವರಿಗೆ. ಖರೀದಿ ಮಾಡ್ಯಾರ ಅವರಿಗೆ. ಆದ್ರೆ ಕೀಪಿಂಗ್ ಬ್ಯಾಟಿಂಗ್ ಎಲ್ಲ ಥರ ಮಾಡ್ತಾರ ಅವರು. ಅದಕ್ಕೆ ಈ ಸರಿ ರಚ್ಚಿಗೆದ್ದಾರ ಅವರು. ಕಪ್ ಹೊಡಿಬೇಕತ್ತ ನಿಂತಾರ ಅವ್ರು ಕೋಲ್ಕತ್ತಾದವರು. ಶ್ರೇಯಸ್ ಅವ್ರಿಗೆ ಬಿಟ್ಟು ಕೊಟ್ಟಾರ. ಅದಕ್ಕೆ ಈ ಸಲ ಕ್ವಿಂಟನ್ ಡಿಕಾಕ್ ಹಾಕೊಂಡಾರ ಅವರು. ಕಟ್ಟಿಬೇಕಂತ ಮಾಡಾಕತ್ತಾರ ಅವರು ಕಪ್. ನೋಡೋಣ ಬರ್ರಿ.